ಸೊ ನಮಸ್ಕಾರ ಕನ್ನಡಿಗಸ್. ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮುಂದೆ ಇರೋವಂಥ ಗಾಡಿ ಇವತ್ತು ಪೋಲೋ ಆಗಿರುತ್ತೆ. ಇದು 2012 ಮಾಡೆಲ್ ಪೋಲೋ TDI ಡೀಸೆಲ್ ಇಂಜನ್ನು. ಸೊ 1.2 ಲೀಟರ್ ಇಂಜಿನ್ ಇದು. ಸೊ ಇದನ್ನು ತಗೊಂಡು ನಾನು 2 ಇಯರ್ಸ್ ಆಗಿದೆ. 2 ಇಯರ್ಸಲ್ಲಿ ನನಗೆ ಮೇಜರಾಗಿ ಪ್ರಾಬ್ಲಮ್ಸ್ ಆ ಥರ ಈ ಥರ ಏನೂ ಬಂದಿಲ್ಲ. ಬಟ್ ಸೊ ನಿಮಗೆ ಬಾನೆಟ್ ಓಪನ್ ಮಾಡೋದಕ್ಕೆ ಇಲ್ಲಾಕ್ ಸಿಗುತ್ತೆ, ಓಲ್ಡ್ ಸ್ಕೂಲ್. ಓಕೆ, ಸೊ ನಿಮಗೆ ಸಿಗಿಸೋವಂಥ ಕಡ್ಡಿ ಇಲ್ಲಿ ಸಿಗುತ್ತೆ, ನೋಡ್ತಿರ್ಬೋದು. TDI ಪೋಲೋ 1.2 ಡೀಸೆಲ್ ಇಂಜಿನ್. ನೋಡಿದ್ರಲ್ಲ, ತುಂಬ ನೀಟಾಗಿ ಇಟ್ಕೊಂಡಿದ್ದೀನಿ. ಯಾವುದೇ ಥರದ ಗಲೀಜು ಇಲ್ಲ ಗುರು. ಸಖತ್ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನಾನು ಹೇಳ್ದಂಗೆ ಇದು ಹೈಲೈನು, ಟಾಪ್ ಎಂಡು. ನಾನು ತೊಗೊಂಡಾಗಿದ್ದು 4 ಲಕ್ಷ ಬಿತ್ತು. ಬಟ್ ಯಾರಾದರೂ ಪೋಲೋ ತಗೋಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ. ಯಾಕಂದರೆ ಒಂಚೂರು ಆ ಕಡೆ ಈ ಕಡೆ ಸ್ಟೇರಿಂಗು ಅದು ಇದು ಪ್ರಾಬ್ಲಮ್ ಇತ್ತಂದರೆ ನಿಮಗೆ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ. ಪ್ರತಿಯೊಂದು ಕರೆಕ್ಟಾಗಿ ಇದೆಯೋ ಇಲ್ವೋ ನೋಡ್ಕೊಂಡು ತಗೋಬೇಕು. ಆ್ಯಂಡ್ ಇದು 3 ಸಿಲಿಂಡರ್ 4 ವ್ಯಾಲ್ವ್ SOHC ಇಂಜಿನ್ನು. ಸೊ ಇದು ನಾನು ತೊಗೊಂಡಿರೋವಂಥದ್ದು ಡೀಸೆಲ್ ವೇರಿಯಂಟು. 74 bhp 180 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಆ್ಯಂಡ್ ಮೈಲೇಜ್ ವಿಷಯಕ್ಕೆ ಬಂದರೆ 22 ಕಿಲೋಮೀಟರ್ಸ್ ನಮಗೆ ಕಂಪನಿಯಿಂದ ಕ್ಲೈಮ್ ಮಾಡಿರೋದು. ಬಟ್ ನನಗೆ ಗೊತ್ತಿರೋ ಹಂಗೆ ಒಂದು 20 ಬರ್ಬೋದು, ಆ್ಯಾವ್ರೇಜ್ ಒಂದು 20 ಬರ್ಬೋದು. ಸಿಟಿ ಒಳಗಡೆ ಒಂದು 16 to 17 16 ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರದ್ದು ಗಾಡಿದು ನೆಟ್ ವೆಯ್ಟ್ ಬಂದ್ಬಿಟ್ಟು 1145 kgs. ಟೋಟಲ್ ಈ ಗಾಡಿ ವೆಯ್ಟ್ ಬಂದ್ಬಿಟ್ಟು 1145 kgs ಸಿಗುತ್ತೆ. ಆ್ಯಂಡ್ ಫ್ಯೂಲ್ ಕೆಪಾಸಿಟಿ ಬಂದರೆ ನಿಮಗೆ 45 ಲೀಟರ್ಸ್ ಇಡಿಸುತ್ತೆ. ಸೊ ಇದು ಓಪನ್ ಮಾಡಬೇಕಂದ್ರೆ ಜಸ್ಟ್ ಒಂದು ಪುಷ್ ಮಾಡಿದ್ರೆ ಸಾಕು. ಬಟ್ ಲಾಕ್ ಆಗಿದ್ದಾಗ ಓಪನ್ ಆಗೋಲ್ಲ. ನಾವು ಡೋರ್ ಅನ್ಲಾಕ್ ಮಾಡಿದಾಗ ಇದಾಗುತ್ತೆ, ವರ್ಕ್ ಆಗುತ್ತೆ, ಓಪನ್ ಆಗುತ್ತೆ. ಆ್ಯಂಡ್ 45 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಆ್ಯಂಡ್ ಇದರ ಬೂಟ್ ಸ್ಪೇಸ್ ಬಂದರೆ ನಿಮಗೆ 280 ಲೀಟರ್ಸ್ ಸಿಗುತ್ತೆ. ಸೊ ನಿಮಗೆ ಡಿಕ್ಕಿ ಓಪನ್ ಮಾಡಬೇಕಾದ್ರೆ ಜಸ್ಟ್ ಈ ಲೋಗೋ ಇದೆಯಲ್ಲ, ಲೋಗೋ ನಿಮ್ಗೆ ಮೇಲಕ್ಕೆ ಪ್ರೆಸ್ ಮಾಡಿ ಫುಲ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಸೊ ನೋಡ್ತಿರ್ಬೋದು. ಸೊ 280 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಇದರಲ್ಲಿ, ಚೆನ್ನಾಗಿದೆ. ಸೊ ಫುಲ್ ಮಾಡೋದಕ್ಕೆ ಇಲ್ಲಿ 2 ಕಡೆ ಇಟ್ಕೊಂಡು ಫುಲ್ ಮಾಡ್ಬೋದು. ಆ್ಯಂಡ್ ಜಸ್ಟ್ ದಟ್ಸ್ ಇಟ್. ಆ್ಯಂಡ್ ಇದು 5 ಡೋರ್ಸ್ ಬರುತ್ತೆ ಇದರಲ್ಲಿ. 1 2 3 4 ಆ್ಯಂಡ್ ಡಿಕ್ಕಿದು ಒಂದು ಸೇರಿಸಿದ್ರೆ 5 ಡೋರ್ಸ್. ಆಮೇಲೆ 5 ಡೋರ್ಸ್ ಅಂದರೆ ಆ ಡಿಕ್ಕಿದು ಸೇರಿಸಿ ಇಲ್ಲೆಲ್ಲೋ ಇನ್ನೂ ಚಿಕ್ಕ ಡೋರ್ ಇರುತ್ತೆ ಅಂದ್ಕೋಬೇಡಿ. 5 ಡೋರ್ಸ್ ಅಂದರೆ ಡಿಕ್ಕಿನೂ ಸೇರಿಸಿ, ಆ ಡಿಕ್ಕಿದು ಏನು ಡೋರ್ ಇದೆಯೋ ಅದನ್ನು ಸೇರಿಸಿ 5 ಡೋರ್ಸ್ ಅಂತಾರೆ. ಸೊ 5 ಡೋರ್ಸ್ ಆ್ಯಂಡ್ 5 ಪರ್ಸನ್ ಸೀಟಿಂಗ್ ಕೆಪಾಸಿಟಿ. ಹಿಂದೆ ನೀವು ನೋಡ್ಕೋಬೋದು. ಹಿಂದೆ ನೀವು ಕುತ್ಕೊಳ್ಳೋಕ್ಕೆ ಹೋದರೆ ನಿಮಗೆ ಇಷ್ಟೇ ಸಿಗೋದು. ಬಟ್ ಹಿಂದಗಡೆ ಹೇಳ್ಬೇಕಂದ್ರೆ ಕುತ್ಕೊಳ್ಳೋರಿಗೆ ಅಷ್ಟು ಕಂಫರ್ಟ್ ಇಲ್ಲ. 4 ಪರ್ಸನ್ ಕುತ್ಕೊಂಡ್ರೆ ಇಟ್ಸ್ ಓಕೆ. ಅದನ್ನೊಂದು ಸ್ವಲ್ಪ ಮುಂದೆ ತೊಗೊಂಡ್ರೆ ಸೀಟ್ನ ಕರೆಕ್ಟಾಗಿರುತ್ತೆ. ಸ್ವಲ್ಪ ಹಿಂದೆ ಇದೆ ಸೀಟು. ಬಟ್ 4 ಪೀಪಲ್ಸ್ಗಾದರೆ ಓಕೆ. 3 ಪರ್ಸನ್ಗಾದರೆ ಪೀಸ್ಫುಲ್ಲು. 2 ಆದರೆ 2 ಸೀಟರ್ಸ್, ಇನ್ನು ಇಬ್ಬರು ಕುತ್ಕೊಳ್ಳೋದಾದರೆ ನೀವು ಹೇಳಂಗೆ ಇಲ್ಲ, ಆ ರೇಂಜಿಗಿರುತ್ತೆ. ಆ್ಯಂಡ್ ಇದರದೊಂದು ಬಿಲ್ಡ್ ಕ್ವಾಲಿಟಿ ಹೇಳ್ಬೇಕಂದ್ರೆ ಗುರು ನೆಕ್ಸ್ಟ್ ಲೆವೆಲ್ ಅನ್ಕೋ. ಸೇಫ್ಟಿ ವೈಸ್ ನೀವು ನೋಡೋಕೆ ಹೋದರೆ ನೆಕ್ಸ್ಟ್ ಲೆವೆಲ್ಲು. ನೀವು ಈ ಡೋರ್ ಥರ್ಡ್ ಸೌಂಡ್ ಕೇಳಿ ಒಂದ್ಸತಿ. ಯಾವ ಗೇಜ್ ಇದೆ ಗೊತ್ತಾ ಗಾಡಿ ಮಾತ್ರ. ಈ 12 ಮಾಡಲೆಲ್ಲ ಇವೆಲ್ಲ ಸಖತ್ ವೆಯ್ಟ್. ಇದು ಗಾಡಿ ಸಖತ್ ಅಂದ್ಕೊಳ್ರಿ. ಬಿಲ್ಡ್ ಕ್ವಾಲಿಟಿ ಮಾತ್ರ ನಂಬರ್ 1 ಗುರು, ನಂಬರ್ 1. ಆ್ಯಂಡ್ ಫ್ರಂಟ್ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ನಿಮಗೆ ಇದರ ಟೈರ್ ಸೈಜ್ ಬಂದು 185/60 R15 15 ಇಂಚ್ ವೀಲ್ ಮ್ಯಾಗ್ ಸಿಗುತ್ತೆ.
ರೇರ್ ಕೂಡ ಸೇಮ್ ಆ್ಯಸ್ ಇಟ್ ಈಸು. ಇದರಲ್ಲಿ ಹಾಕ್ಸಿರೋವಂಥ ಟೈರ್ ಬಂದ್ಬಿಟ್ಟು MRF ZV-TB. ಸೊ ಟೈರ್ಸ್ ಇದಕ್ಕೆ ಬೆಸ್ಟು ಅಂದರೆ ಯೋಕೋಹಾಮಾ ಟೈರ್ಸ್ ಬಂದ್ಬಿಟ್ಟು ಇದಕ್ಕೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದು ಇವಾಗ ಸದ್ಯಕ್ಕಿರೋದು ಸೈಜ್ ಬಂದ್ಬಿಟ್ಟು 195 ಹಾಕ್ಸ್ಕೊಂಡ್ರೂ ಕೂಡ ಬ್ಯೂಟಿಯಾಗಿ ಕಾಣಿಸುತ್ತೆ. ಅದನ್ನು ನೆಕ್ಸ್ಟ್ ನಾನು ಅಪ್ಗ್ರೇಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದರ ಸ್ಪೇರ್ ವೀಲ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೆಟಲ್ ಸ್ಪೇರ್ ವೀಲ್ ಸಿಗುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರೋಂಗೆ ಜಾಕು ಇದೆಲ್ಲ ಸೆಟಪ್ ಇಲ್ಲೇ ಇದೆ. ಸೊ ಸೂಪರ್. ಆ್ಯಂಡ್ ನಿಮಗೆ ಇದರಲ್ಲಿರೋ ಒಂದು ಸಣ್ಣ ಪುಟ್ಟ ಫೀಚರ್ಸ್ನ ತೋರಿಸ್ತೀನಿ. ಸೊ ಇದರಲ್ಲಿರೋವಂಥ ಸಣ್ಣ ಪುಟ್ಟ ಫೀಚರ್ಸ್ ಏನಂದರೆ, ಬೈ ಚಾನ್ಸ್ ನೀವೆಲ್ಲಾದರೂ ನೋಡಿ ಈ ಥರ ಬಿಸಿಲಲ್ಲಿ ನಿಲ್ಲಿಸಿರ್ತೀರ, ದಗ ಅಂತ ಬಿಸಿ ಆಗೋಗಿರುತ್ತೆ ಒಳಗಡೆ. ಜಸ್ಟ್ ಏನು ಮಾಡ್ತಿರೋ ಗೊತ್ತಾ, ಅನ್ಲಾಕ್ ಒಂದು ಸತಿ ಪ್ರೆಸ್ ಮಾಡಿ ಅನ್ಲಾಕ್ ಬಟನ್ನ ಒಂದು 2 ಸೆಕೆಂಡ್ಸ್ ಇಟ್ಕೊಂಡ್ರೆ ನಿಮಗೆ ಈ ಥರ ಆಲ್ ವಿಂಡೋಸ್ ಡೌನ್ ಆಗುತ್ತೆ. ರೇರ್ ವಿಂಡೋಸ್ ಬಂದ್ಬಿಟ್ಟು ನಿಮ್ಗೆ ಇಷ್ಟೇ ಡೌನ್ ಆಗೋದು, ಫುಲ್ಲು ಡೌನ್ ಆಗೋಲ್ಲ. ಮೋಸ್ಟ್ಲಿ ಸೇಫ್ಟಿ ಪರ್ಪಸ್ಗೆ ಅಷ್ಟೇ ಕೊಟ್ಟಿದ್ದಾರೆ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ನೋಡಿದ್ರಲ್ಲ, ಈ ಅನ್ಲಾಕ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಲ್ಲ ವಿಂಡೋಸ್ ಡೌನ್ ಆಗುತ್ತೆ. ಅದೇ ರೀತಿ ಒಂದು ಸತಿ ಲಾಕ್ ಮಾಡಿ ಲಾಕ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಲ್ ವಿಂಡೋಸ್ ಅಪ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಫೀಚರು. ಅದಾದಮೇಲೆ ಇನ್ನೊಂದು ಏನಂದರೆ, ನಿಮಗೆ ಇವಾಗ ಈ ವಿಂಡೋ ಡೌನ್ ಮಾಡಿದ್ದೀನಿ, ಒನ್ ಕ್ಲಿಕ್ಕಿಗೆಲ್ಲ ಡೌನ್ ಆಗುತ್ತೆ. ಸೊ ನಿಮಗೆ ಬೈ ಚಾನ್ಸು ಚಿಕ್ಕ ಮಕ್ಕಳು ಇರ್ತಾರೆ ಅಂದ್ಕೊಳ್ಳಿ, ಕಾರಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ಏಜ್ಡ್ ಪರ್ಸನ್ ಇರ್ಬೋದು, ಯಾರೇ ಇರ್ಬೋದು. ಜಸ್ಟ್ ಏನಾಗುತ್ತೆ ಅಂದರೆ ನೋಡಿ, ಹಿಂಗೆ ಅಪ್ ಮಾಡ್ತೀನಾ ನೋಡಿ, ಕೈ ಇಟ್ಟರೆ ಬೀಳಲ್ಲ, ಸೆನ್ಸರ್ ಅದು ಮತ್ತೆ ಡೌನ್ ಆಗೋಗುತ್ತೆ. ಇನ್ನೊಂದ್ಸತಿ ನೋಡಿ ನೋಡಿ, ಸೂಪರ್ ಅಲ್ವಾ ಇದು ಫೀಚರು ನೋಡಿ. ಬಾ ನೋಡಿ, ಒಂದು ಚೂರು ಏನೂ ಆಗಲ್ಲ ಗುರು, ಒಂದು ಚೂರು ಏನಾಗಲ್ಲ. ನೋಡ್ಬೋದು ಹಂಗೆ ಡೌನ್ ಆಗುತ್ತೆ. ಇದೊಂದು ಬ್ಯೂಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳ್ಳೆ ಫೀಚರ್ ಗುರು ಇದು. ಬಿಸಿ. ನೀವು ಒಳಗಡೆ ನೋಡೋದಾದರೆ ನೋಡಿ, ಈ ರೀತಿ ಇದೆ. ಸೀಟು ಹೈಟು ಡೌನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೀಟನ್ನ ನೀವು ಇಲ್ಲಿ ಹೈಟು ಡೌನು ನಿಮ್ಮ ಹೈಟ್ ವೈಸು, ಕುಳ್ಳಕ್ಕಿದ್ರೆ ಮೇಲ್ ಮಾಡ್ಕೋಬೋದು, ಉದ್ದ ಇದ್ದರೆ ಡೌನ್ ಮಾಡ್ಕೋಬೋದು. ಆ್ಯಂಡ್ ಸ್ಟೇರಿಂಗ್ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಡೌನ್ ಕೆಳಗೆ ಮೇಲೆ ಮಾಡ್ಕೋಬೋದು, ಹಿಂಗೆ ಹತ್ರ ದೂರ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಇನ್ನು ನೀವು ಸಿಸ್ಟಮ್ ನೋಡೋದಾದರೆ ನಾರ್ಮಲ್ ಬೇಸಿಕ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ AC ಕೂಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಆ್ಯಂಡ್ 5 ಸ್ಪೀಡ್ ಗೇರ್ ಬಾಕ್ಸು. ಸೊ ಒಂದು ರಿವರ್ಸ್ ಸೇರಿಸ್ಕೊಂಡ್ರೆ 6 ಸ್ಪೀಡು. ಆ್ಯಂಡ್ ರಿವರ್ಸ್ ಬಂದ್ಬಿಟ್ಟು ನಿಮಗೆ ಒಳಗಡೆ ಪ್ರೆಸ್ ಮಾಡಿ ಹಿಂಗೆ ಹಾಕಿದ್ರೇ ಬೀಳೋದು ರಿವರ್ಸು. ಸೊ ಅದೇ ಫಸ್ಟು. ಆ್ಯಂಡ್ ಒಳಗಡೆ ಪ್ರೆಸ್ ಮಾಡಿ ಹಾಕಿದ್ರೆ ರಿವರ್ಸು. ಸುಮಾರು ಸತಿ ಆಗೋದು ಪ್ರಾಬ್ಲಮ್ಸ್ ಏನಂದರೆ, ಫಸ್ಟ್ ಗೇರ್ ಹಾಕ್ಬೇಕಾದ್ರೆ ಈ ಸಿಗ್ನಲ್ಸಲ್ಲಿ ನಿಂತ್ಕೊಂಡಾಗ ಹಿಂಗೆ ಒಳಗೆ ಪ್ರೆಸ್ ಮಾಡಿ ಹಾಕ್ಬಿಟ್ಟು ಹಿಂದಕ್ಕೆ ಮೂವ್ ಆಗ್ಬಿಡೋದು ಗಾಡಿ. ಅದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಪೋಲೋ ಅಲ್ಲಿ. ಅದು ಬಿಟ್ಟರೆ ಇನ್ನೇನು ಅಂಥ ಪ್ರಾಬ್ಲಮ್ಸ್ ಏನಿಲ್ಲ ಗುರು. ಸೂಪರ್ ಗಾಡಿ. ಸೊ ಸ್ಟೇರಿಂಗ್ ವೀಲಲ್ಲೇ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಕಂಟ್ರೋಲ್ಸ್ ಎಲ್ಲನೂ ಸಿಗುತ್ತೆ. ವೈಪರ್ದು ನಿಮಗೆ ಆಪ್ರೇಟಿಂಗ್ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಬರುತ್ತೆ. ಇಂಡಿಕೇಟರ್ಸ್ ಬಂದು ಲೆಫ್ಟಲ್ಲಿ ಸಿಗುತ್ತೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಈ ಕಡೆಯಿಂದ ವೈಪರ್ ಅಥವಾ ಅಂದರೆ ಇಂಡಿಕೇಟರ್ ಈ ಕಡೆ ಹಾಕ್ತಾರೆ, ವೈಪರ್ ಆನ್ ಆಗೋಗುತ್ತೆ. ಸೊ ನನಗೆ ಆ ಥರ ಆಗಲ್ಲ, ಯಾಕಂದರೆ ಸ್ವಲ್ಪ ರೂಢಿ ಆಗಿದೆ. ಫಸ್ಟ್ ಒಂದು 2 ಟೈಮ್ಸ್ ಹಂಗೆ ಹಾಕಿದ್ದೀನಿ, ಬಟ್ ಇವಾಗ ಅದೆಲ್ಲ ಸೀನೇ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಸ್ಟೋರೇಜು ಇಲ್ಲಿ ಸಿಗುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಇನ್ನೇನಿಲ್ಲ. ಕಪ್ ಹೋಲ್ಡರ್ಸ್ ಬಂದ್ಬಿಟ್ಟು ನಿಮಗೆ ಫ್ರಂಟಲ್ಲಿ ಮಾತ್ರ ಸಿಗುತ್ತೆ.
ರೇರಲ್ಲಿ ನಿಮಗೆ ಕಪ್ ಹೋಲ್ಡರ್ಸು ಸಿಗಲ್ಲ, ಫ್ರಂಟ್ ಮಾತ್ರ ಸಿಗೋದು. ಆ್ಯಂಡ್ ಬನ್ನಿ ಮೂವ್ ಆಗೋಣ. ಆ್ಯಂಡ್ ಲೈಟ್ಸ್ ನೋಡೋದಾದರೆ ನಿಮಗೆ ಇಲ್ಲಿ ಬರುತ್ತೆ. ಆ್ಯಂಡ್ ನಿಮಗೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಫಾಗ್ ಲ್ಯಾಂಪ್ಸು ಕಂಪನಿನೇ ಪ್ರೊವೈಡ್ ಮಾಡಿರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಎರಡು ಕಡೆನೂ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಹಾಲಜಿನ್ ಬಲ್ಬ್ಸೇ ಬರೋದು, ಇದಕ್ಕೆ ಪ್ರೊಜೆಕ್ಟರ್ ಯಾವುದು ಬರೋಲ್ಲ. ಓಲ್ಡ್ ಸ್ಕೂಲು ಆವಾಗ ಹೆಂಗಿತ್ತು ಹಿಂಗೆ ಇದ್ದಿದ್ದು. ಸೊ ನಿಮಗೆ ನಾರ್ಮಲ್ಲು ಹ್ಯಾಲೋಜಿನ್ ಬಲ್ಬ್ಸೇ ಬರೋದು. ಸೀಟ್ ಬೆಲ್ಟ್ ಸಿಗಾಕ್ಬಿಡಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇವಾಗ ನಿಮಗೆ ಸರ್ವಿಸ್ ಕಾಸ್ಟ್ ಹೇಳ್ಬೇಕಂದ್ರೆ ಇದು 15,000 ಕಿಲೋಮೀಟರ್ಸ್ಗೆ ಒಂದು ಸರ್ವಿಸ್ ಮಾಡೋದಿದು. ನಾರ್ಮಲ್ಲಾಗಿ ಬೇರೆ ಗಾಡಿಗಳೆಲ್ಲ ಒಂದು 10,000 ಕೊಡ್ತಾರೆ ಆ್ಯಂಡ್ ಕಡಿಮೆ ಖರ್ಚಿರುತ್ತೆ ಅದರಲ್ಲಿ. ಇವಾಗ ಕಂಪೇರ್ ಟು i20 ಸ್ವಿಫ್ಟ್ಗೆ ಇದನ್ನು ಕಂಪೇರ್ ಮಾಡೋಕ್ಕೆ ಹೋದರೆ ಅದು ಸರ್ವಿಸ್ ಕಾಸ್ಟು ಕಡಿಮೆ ಬೀಳುತ್ತೆ ಆ್ಯಂಡ್ ಕಡಿಮೆ ಕಿಲೋಮೀಟರ್ಸ್ಗೆ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. ಇದು ಸರ್ವಿಸ್ ಕಾಸ್ಟ್ ಬಂದು ನಿಮಗೆ ಇದ್ರದ್ದು 15,000 ಪಕ್ಕ ಬೀಳುತ್ತೆ. ಒಂದು ಸರ್ವಿಸು 15,000 ಪಕ್ಕ ಬೀಳುತ್ತೆ. 15,000 ಕಿಲೋಮೀಟರ್ ಓಡಿಸಿದ ಮೇಲೆ 15,000 ಇಡಲೇಬೇಕು. ಸೊ ಇದುವರೆಗೂ ನನಗೆ ಇದರಲ್ಲಿ ಎರರ್ಸ್ ಬಂದಿರೋದು, ನನಗೆ ABSದೊಂದು ಎರರ್ ಬಂತು. ಆ ABS ಎರರ್ ಬಂದಿದ್ದೇನಕ್ಕೆ ಅಂದರೆ ವೀಲ್ ಹತ್ರ ಒಂದು ಸೆನ್ಸರ್ ಇರುತ್ತೆ. ಸೊ ಅದು ಫ್ರಂಟು ಮತ್ತು ರೇರು ಸೆನ್ಸರ್ ಹೋಗ್ಬಿಟ್ಟಿತ್ತು. ಅದು ನಮಗೆ ನಾರ್ಮಲ್ಲಾಗಿ ಫೋಕ್ಸ್ವ್ಯಾಗನ್ ಕಂಪ್ನಿ ಅಥರೈಸ್ಡ್ ಸರ್ವಿಸ್ ಸೆಂಟರಲ್ಲಿ ನಿಮಗೆ ಆ ಸೆನ್ಸರ್ ಬಂದು ABS ಬ್ರೇಕ್ ಸೆನ್ಸರ್ ಬಂದ್ಬಿಟ್ಟು ನಿಮಗೆ 4,500 ಸಮಥಿಂಗ್ ಇದೆ. ಔಟ್ಸೈಡ್ ನೀವು ಮಾಮೂಲಿ ಎಲ್ಲನ ಸಿಗೋ ಜಾಗದಲ್ಲಿ ತಗೊಂಡ್ರೆ ಅದು 1,500 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಅದೊಂದು 3,000 ಖರ್ಚಾಯಿತು. ಇವಾಗ ಬ್ರೇಕಿಂಗ್ ಮಾತ್ರ ಜಿನ್ಯನಾಗಿ ಹಿಡಿತಾ ಇದೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇವಾಗ ನಾವು ಔಟ್ಸೈಡ್ ಸ್ಪೇರ್ ಪಾರ್ಟ್ಸ್ ಹಾಕಿದ್ರೆ ಏನೋ ಆಗುತ್ತೆ ಅಂತ ಏನಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಸ್ಬೇಕು. ಬಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ, ನೀವು ಫೋಕ್ಸ್ವ್ಯಾಗನ್ ಪೋಲೋ ತಗೊಂಡಿದ್ರೆ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಗಾಡಿ ಆಗಿರ್ಬೋದು, GT ಆಗಿರ್ಬೋದು, ನೀವು ಸರ್ವಿಸ್ ಮಾತ್ರ ಪಕ್ಕ ಗೊತ್ತಿರೋರ ಹತ್ರ ಮಾಡಿಸ್ಕೊಳ್ಳಿ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಗೊತ್ತಿಲ್ಲದೆ ನೀವು ಲೋಕಲ್ ಗ್ಯಾರೇಜಲ್ಲಿ ಅವ್ರ ಹತ್ರ ಹೋಗಿ ಅದು ಇದು ಮಾಡಿ ಏನಾದರೂ ಬಿಚ್ಚಿದ್ರು ಅನ್ಕೋ, ಹೇಳ್ತಾ ಇದ್ದೀನಿ, ಮತ್ತೆ ಅದನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾರ್ನ್ ಕೇಳಿಸ್ಕೋಬೋದು ನೀವು, ಹಾರ್ನ್ ಈ ಥರ ಇದೆ. ಸೊ 2012 ಮಾಡಲಲ್ಲೆಲ್ಲ ಹಾರನ್ ಈ ಥರ ಬರ್ತಿತ್ತು, ಈಗಿಲ್ಲ. ಈಗ ಸಿಂಗಲ್ ಹಾರನ್ ಬರ್ತಾ ಇದೆ. ಬಟ್ ಈ ಹಾರನ್ ತುಂಬ ಚೆನ್ನಾಗಿದೆ, ಇದು ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಇದರಲ್ಲಿ ನೀವು ಎಷ್ಟು ಕೂಲಾಗಿ ನಿಧಾನವಾಗಿ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ತೀರಾ ಅಂದರೆ ದೇವರಾಣೆಗೂ ಬೇಗ ಕೈ ಕೊಟ್ಬಿಡುತ್ತೆ. ಇದನ್ನು ಲಕ್ಸುರಿಯಾಗಿ ಕೂಲಾಗಿ ಆರಾಮಾಗಿ ಒಂದು ಸ್ಟ್ರೆಚ್ ಇದೆಯಾ, ಒಳ್ಳೆ ಹೈವೇ ಇದೆಯಾ, ಅಲ್ಲಿ ನೀವು ಎಷ್ಟಾದರೂ ಓಡಿರಿ ಏನಾಗಲ್ಲ. ಸುಮ್ಮನೆ ಹಳ್ಳ ದಿನ್ನೇಳಿ ದಬಾರ್ ದಿಬಿರ್ ಅಂತ ಇಳಿಸ್ಕೊಂಡು ಹೋಗ್ತೀನಿ ಅಂದರೆ ಸೀರಿಯಸ್ಲಿ ನಿಮಗೆ ಖರ್ಚು ಖಂಡಿತ ಜಾಸ್ತಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಮೇಜರ್ ಜಾಸ್ತಿ ಕಾಸ್ಟ್ಲಿ ಪಾರ್ಟ್ ಯಾವುದು ಅಂದರೆ ಸ್ಟೇರಿಂಗೇ ಗುರು. ನಿಮಗೆ ಈ ಪೋಲೋ ಗಾಡಿಯಲ್ಲಿ ನಿಮ್ಗೆ ಯಾವುದೂ ಒಂದು ಚಿಕ್ಕ ಪಾರ್ಟ್ ಹೋಯ್ತು ಅಂದರೆ ಆ ಪಾರ್ಟಿಂಗ್ ಕಿತ್ಬಿಟ್ಟು ಮತ್ತೆ ಅದೇ ಪಾರ್ಟ್ ಹಾಕಂಗಿಲ್ಲ, ಫುಲ್ ಅಸೆಂಬಲೇ ಚೇಂಜ್ ಮಾಡಬೇಕಾಗುತ್ತೆ. ಸ್ಟೇರಿಂಗಲ್ಲೂ ಅಷ್ಟೇ, ನಿಮ್ಗೇನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತಂದರೆ ಇಡೀ ಸ್ಟೇರಿಂಗ್ ವೀಲಿಂದ ಕೆಳಗಡೆಯಿಂದ ಹಿಡಿದು ಎಷ್ಟು ಇದೆಯೋ ಅಸೆಂಬಲ್ ಫುಲ್ ಚೇಂಜ್ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಸ್ಟೇರಿಂಗು. ಸೊ ನೀವು ಸೆಕೆಂಡ್ಸ್ ಗಾಡಿ ತಗೋಬೇಕಾದ್ರೆ ಫಸ್ಟ್ ನೋಡಬೇಕಾಗಿರೋದೇ ಸ್ಟೇರಿಂಗ್ ಸರಿಯಾಗಿದೆಯಾ, ಏನಾದರೂ ವಾಬ್ಲಿಂಗ್ ಇದೆಯಾ, ಏನಾದರೂ ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ಗಾಡಿ ತಗೊಳ್ಳಿ. ಸೆಕೆಂಡ್ಸು ಪೋಲೋ ಬಂದ್ಬಿಟ್ಟು ಸೂಪರ್ ಗಾಡಿ. ನೀವು ಇದನ್ನ ಓಡಿಸಿದ್ಮೇಲೆ ಬೇರೆ ಗಾಡಿಗೆ ಸ್ವಿಚ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಸಕ್ಕತ್ತಾಗಿ ಇಷ್ಟ ಆಗೋಗುತ್ತೆ ನಿಜವಾಗ್ಲೂ ಓಡಿಸಿದ್ರೆ. ಕ್ರೇಜಿ. ನನಗೆ ಇವತ್ತಿನವರೆಗೂ ಓಡಿಸಿರೋ ಗಾಡಿಗಳಲ್ಲಿ ಈ ಗಾಡಿ ಅಷ್ಟು ಇಷ್ಟ ಆಗಿರೋದು ಇನ್ನೊಂದಿಲ್ಲ. ಯಾಕಂದರೆ ಇದರಲ್ಲಿರೋ ಸ್ಟೇರಿಂಗ್ ಆಗಿರ್ಬೋದು, ಗೇರ್ ಬಾಕ್ಸ್ ಆಗಿರ್ಬೋದು, ಅಷ್ಟು ಸ್ಮೂತು, ಬೆಣ್ಣೆ ಥರ ಇರುತ್ತೆ ಅಂದ್ಕೊಳ್ಳಿ. ಸುಮ್ಮನೆ ಒಂದು ಬೆರಳಲ್ಲೇ ತಿರುಗಿಸ್ಬಿಡ್ಬೋದು ಇದನ್ನು. ಬೇರೆ ಗಾಡಿಗಳೆಲ್ಲ ಹಂಗಾಗಲ್ಲ, ತುಂಬ ಕಷ್ಟ. ಗೇರು ಅಷ್ಟೇ ಏನು ಸ್ಮೂತಾಗಿ ಬೀಳುತ್ತಂದರೆ ಗುರು ಚಿಂದಿ ಅಂದ್ಕೊಳ್ಳಿ.
ಸೊ ಇದು ಗುರು ನನ್ನ ಗಾಡಿ ತಗೊಂಡು ರಿವ್ಯೂ ಕೊಡೋಣ, ಇದ್ರದ್ದು ಒಂದು ವಿಡಿಯೋ ಮಾಡೋಣ ಅಂದ್ಕೊಳ್ತಾನೆ ಇದ್ದೆ. ಬಟ್ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಹೆಂಗೋ ಸಿಕ್ತು ನೋಡಿ, ಹೆಂಗೆ ನುಗ್ಗುತ್ತೆ ಗಾಡಿ. ಭಯಂಕರ ಗುರು. ಇಂಜಿನ್ ಮಾತ್ರ ಇದು ವೆಯ್ಟ್ ಕೂಡ ಹಂಗೆ ಇರುತ್ತೆ. ನಿಮಗೆ ಎಂಥ ಫೀಲ್ ಆಗುತ್ತೆ ಅಂದರೆ ಒಳ್ಳೆ ಯಾವುದೋ ಕ್ರೂಸರ್ ಬೋಟಲ್ಲಿ ಹೋಗೋ ಫೀಲು, ಶಿಪ್ಪಲ್ಲಿ ಏನೋ ಒಂಥರ ತೇಲಿಸ್ತಾ ಹೋಗುತ್ತೆ. ವೆಯ್ಟ್ ಹಂಗಿದೆ, ರೋಡ್ಗೆ ಹಂಗೆ ಕಚ್ಕೊಳ್ಳುತ್ತೆ ಗಾಡಿ. ಸೊ ಇದು ನಮ್ಮ ಗಾಡಿ ವಿಚಾರ. ಸೊ ಇನ್ನೇನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನಾನು ವಿಡಿಯೋ ಮಾಡ್ತಾ ಇರೋದು ಸಾಟರ್ಡೆ. ಇವತ್ತು ಡೇಟ್ ಬಂದು 17th August. ಸೊ ನಿನ್ನೆ ಹಬ್ಬ ಇತ್ತು, ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ವೀಡಿಯೋಸ್ ಲೇಟಾಗೆ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನನ್ನ ಫೋನ್ ಕೂಡ ತಡೀತಾ ಇಲ್ಲ. ಒಂದೊಂದು ಅಪ್ಲೋಡ್ ನಾನು ಒಂದೊಂದು ಎಡಿಟಿಂಗ್ ವಿಡಿಯೋ ಹಾಕಿದಾಗಲೂ ಕೂಡ ಹೊಗೆ ಬರ್ತಾ ಇದೆ ಫೋನಿಂದ. ಸದ್ಯಕ್ಕೆ ನಾವು ಲ್ಯಾಪಿ ಎಲ್ಲ ತಗೊಂಡು ಎಡಿಟ್ ಮಾಡೋಷ್ಟು ದೊಡ್ಡವ್ರು ಇನ್ನೂ ಆಗಿಲ್ಲ. ಆದಮೇಲೆ ನೋಡೋಣ. ಸದ್ಯಕ್ಕೆ ಹಿಂಗೆ ತಳ್ಕೊಂಡು ಹೋಗ್ತೀವಿ. ಬಡವ್ರ ಪಕ್ಷ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ನಿಮ್ಮ ಲವ್ ಹಿಂಗೆ ಇರಲಿ. ವಿಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮೂಲಕ. ಬ್ರೋ ವಿಡಿಯೋಸ್ ಹಾಕ್ರಿ ಬ್ರೋ, ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ವ್ಲಾಗ್ಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಾ ಗುರು. ಎಲ್ರಿಗೂ ಲವ್ ಯು ಗುರು, ಲವ್ ಯು. ತುಂಬ ಥ್ಯಾಂಕ್ಸ್ ಗುರು. ನನಗೆ ಈ ನೀವು ಕೊಡ್ತಾ ಇರೋ ಸಪೋರ್ಟೇ ಗುರು ನನಗೆ ಒಂದು ಚೂರು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆ ನೋಡಿ. ಹೊಟ್ಟೆ ಉರಿ ಇಟ್ಕೊಂಡು ಮಾಡೋ ಸ್ವಲ್ಪ ಹೇಟರ್ಸ್ ಇರ್ಬೋದು, ಬಟ್ ಅದನ್ನೆಲ್ಲ ತಲೆಗೆಡ್ಸ್ಕೋಬಾರ್ದು. ನಮ್ಮನ್ನ ಪ್ರೀತಿ ಮಾಡೋ ಜನಗಳನ್ನ ನಾವು ತಲೆಯಲ್ಲಿ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೆ. ನಮ್ಮ ನೋಡಿ, ಒಬ್ರ ಹತ್ರದಿಂದ ಏನಾದರೂ ಕಲ್ತು ಅವ್ರ ಬಗ್ಗೆ ಹೇಳ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ತುಳಿಯೋದು, ಅವ್ರನ್ನ ತುಳಿದು ನಾನು ಬೆಳಿಬೇಕು ಅನ್ನೋ ಬುದ್ಧಿ ಮಾತ್ರ ಯಾವ ಮನುಷ್ಯನಿಗೂ ಇರಬಾರ್ದು. ಬೆಳೆಸ್ರಿ 4 ಜನಕ್ಕೆ. ಅದು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಎಲ್ಲೋ ರೀಚ್ ಮಾಡುತ್ತೆ. ಈ ವಿಷಯದಲ್ಲಿ ನನಗೆ TK ಇವರೆಲ್ಲ ತುಂಬ ಇಷ್ಟ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ. ಒಬ್ಬೊಬ್ಬ ಚಿಕ್ಕ ಕಲಾವಿದ್ರನ್ನು ಅಂದರೆ ಚಿಕ್ಕ ಕಾಂಟೆಂಟ್ ಕ್ರಿಯೇಟರ್ಸ್ನು ಅವರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮುಂದಕ್ಕೆ ತಗೊಂಡೋಗ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಗ್ಯಾದರ್ ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಗುರು ನನಗೆ ಸಖತ್ ಖುಷಿ ಆಗ್ತಾ ಇದೆ. ಕನ್ನಡ ಕಮ್ಯುನಿಟಿ, ಕನ್ನಡ ವ್ಲಾಗರ್ಸ್ ಆಗಿರ್ಬೋದು, ಮೋಟೋ ವ್ಲಾಗರ್ಸ್ ಆಗಿರ್ಬೋದು, ನಾರ್ಮಲ್ ವ್ಲಾಗರ್ಸ್ ಆಗಿರ್ಬೋದು, ಫುಡ್ ವ್ಲಾಗರ್ಸ್ ಆಗಿರ್ಬೋದು, ಈ ನಮ್ಮ ಕನ್ನಡ ಕಮ್ಯುನಿಟಿ ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಇಂಥವ್ರಿಗೆ ಅಂತಲ್ಲ, ಪಾಪ ಗೊತ್ತಿಲ್ಲದೆ ಇರೋರು, ವ್ಲಾಗ್ ಮಾಡೋಕ್ಕೆ ಬರ್ದೇ ಇರೋ ಇವಾಗ ಮಾಡ್ತಾ ಇರ್ತಾರೆ ನಂತರ, ಅಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ಬೆಳೆಸ್ರಿ ಪ್ರತಿಯೊಬ್ಬರನ್ನು. ಅವ್ರು ನಿಮ್ಮಿಂದನೇ ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಅವ್ರು ಒಂದೊಂದೇ ಕಲಿತಾ ಹೋಗ್ತಾರೆ. ಮುಂದಕ್ಕೆ ಅವರು ಕೂಡ ಕನ್ನಡ ಕಮ್ಯುನಿಟಿಯಲ್ಲಿ ಒಬ್ಬರಾಗ್ತಾರೆ. ಸೊ ಎಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.